ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. job.namaskara.in ಅಂತ ಸರ್ಚ್ ಮಾಡಿದ್ರೆ ಸಾಕು, ಈ ಒಂದು ವೆಬ್ಸೈಟ್ ಸಿಗುತ್ತೆ. ಸೊ ನಿಮ್ಗೆ ಇವತ್ತು ನಾನು ನಿಮ್ಗೆ RBI ಇಂದ ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸ್ಕೊಡಕ್ ಬಂದಿದ್ದೀನಿ ಸ್ನೇಹಿತರೆ. ಓಕೆನಾ? RBI ಅಲ್ಲಿ ಯಾರ್ಯಾರು ಅಪ್ಲೈ ಮಾಡ್ಬೇಕು ಅಂತ ಇದ್ದೀರಾ ಅವರೆಲ್ಲರೂ ಈ ವಿಡಿಯೋನ ಫುಲ್ ಆಗಿ ನೋಡಿ, ಯಾಕಂದ್ರೆ ಫುಲ್ ಲೇಟೆಸ್ಟ್ ಅಪ್ಡೇಟ್ಸ್ ಕೊಡ್ತಾ ಇದ್ದೀನಿ. ಓಕೆನಾ? ಹಾಗೆ ಯಾವ ರೀತಿ ಅಪ್ಲೈ ಮಾಡೋದು, ಏನ್ ಅಪ್ಲಿಕೇಶನ್ ಫೀಸು, ಏನ್ ಎಲಿಜಿಬಿಲಿಟಿ, ಏನ್ ಕ್ವಾಲಿಫಿಕೇಶನ್, ಏನ್ ಪೋಸ್ಟ್ ಇದು, ಎಷ್ಟು ಸ್ಯಾಲರಿ ಎಲ್ಲದೂ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಈ ವಿಡಿಯೋನ ಸ್ಕಿಪ್ ಮಾಡದೇನೆ ನೋಡಿ. ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ, ಯಾರ್ಯಾರು ಬ್ಯಾಂಕಿಂಗ್ ಅಲ್ಲಿ ಅಥವಾ RBI ಅಲ್ಲಿ ಕೆಲಸ ಮಾಡಬೇಕು ಅಂತ ಇದಾರೆ ಅವ್ರಿಗೆಲ್ಲರಿಗೂ. ಓಕೆನಾ? ಸೊ RBI ಅಂತ ಸರ್ಚ್ ಮಾಡಿದ್ರೆ ಸಾಕು ಸ್ನೇಹಿತರೆ, ಈ ಒಂದು ವೆಬ್ಸೈಟ್ ಸಿಗುತ್ತೆ. ಇದರಲ್ಲಿ ನಿಮ್ಗೆ ನೋಡಿ RBI ಜೂನಿಯರ್ ಇಂಜಿನಿಯರ್ ಪೋಸ್ಟ್ ಗಳನ್ನ ಕರೆದಿದ್ದಾರೆ ಸ್ನೇಹಿತರೆ. ಓಕೆನಾ? ಸೊ 11 ವೇಕೆನ್ಸಿಗಳನ್ನ ಕರೆದಿದ್ದಾರೆ. ಸಿವಿಲ್ ಮತ್ತೆ ಎಲೆಕ್ಟ್ರಿಕಲ್ ಪೋಸ್ಟ್ ಗೆ RBI ಜೂನಿಯರ್ ಇಂಜಿನಿಯರ್ ಕರೆದಿರುವಂತದ್ದು. ಓಕೆನಾ? ನೋಡಿ, ಆನ್ಲೈನ್ ಮುಖಾಂತರನೇ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕು. ಎಕ್ಸಾಮ್ ಬಂದ್ಬಿಟ್ಟು 8ನೇ ತಾರೀಕು ಫೆಬ್ರವರಿ 2025 ಇರುತ್ತೆ ಅಂತ ಹೇಳ್ಬಿಟ್ಟು ಒಂದು ಟೆಂಟೇಟಿವ್ ಕೊಟ್ಟಿದ್ದಾರೆ. ಓಕೆನಾ? ಇದ್ರದ್ದು ಅಪ್ಲಿಕೇಶನ್ ಫೀಸ್ ಎಷ್ಟು ಅಂತ ಹೇಳಿದ್ರೆ, SC ST PWD ಎಕ್ಸ್ ಸರ್ವಿಸ್ ಮ್ಯಾನ್ಗೆ ₹50 ಪ್ಲಸ್ 18% GST ಆಗುತ್ತೆ. ಓಕೆನಾ? OBC ಎಕ್ಸ್ ಸರ್ವಿಸ್ ಮ್ಯಾನ್, OBC ಜನರಲ್ ಮತ್ತೆ ಎಕನಾಮಿಕಲ್ ವೀಕರ್ ಸೆಕ್ಷನ್ಸ್ಗೆ ₹450 ಪ್ಲಸ್ GST ಕೊಟ್ಟಿದ್ದಾರೆ ಸ್ನೇಹಿತರೆ. ಓಕೆನಾ? ಲಾಸ್ಟ್ ಡೇಟ್ ಬಂದು 20 ಜನವರಿ 2025 ಲಾಸ್ಟ್ ಡೇಟ್ ಇದೆ. 8ನೇ ತಾರೀಕು ಎಕ್ಸಾಮ್ ಇರುತ್ತೆ ಅಂತ ಹೇಳ್ಬಿಟ್ಟು ಟೆಂಟೇಟಿವ್ ಕೊಟ್ಟಿರೋದು. ಸೊ ಇದು ಅಂದಾಜು ಅವತ್ತೇ ಇರ್ಬೋದು ಅಥವಾ ಮುಂದೆ ಕೂಡ ಹೋಗಬಹುದು ಸ್ನೇಹಿತರೆ. ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು ಅಂತ ಹೇಳಿದ್ರೆ, ಡಿಪ್ಲೊಮಾ ಇನ್ ಸಿವಿಲ್ ಅಂಡ್ ಎಲೆಕ್ಟ್ರಿಕಲ್ ಇವೆರಡರಲ್ಲಿ ಯಾವ್ದಾದ್ರು ನೀವು ಮಾಡ್ಕೊಂಡಿರ್ಬೇಕಾಗಿರುತ್ತೆ. ಡಿಪ್ಲೊಮಾ ಮಾಡಿರ್ಬೇಕು. ಓಕೆನಾ? ಏಜ್ ಲಿಮಿಟ್ ಬಂದು 20 ರಿಂದ 30 ಏಜ್ ಲಿಮಿಟ್ ಇದೆ ಸ್ನೇಹಿತರೆ. ಆದಷ್ಟು ಬೇಗ ಅಪ್ಲೈ ಮಾಡ್ಕೊಳ್ಳಿ. ಯಾರ್ಯಾರು ಏಜ್ ಲಿಮಿಟ್ ಅಲ್ಲಿ ಇದ್ದೀರಾ ಅವರೆಲ್ಲರೂ ಅಪ್ಲೈ ಮಾಡ್ಕೊಳ್ಬಹುದು. ಓಕೆನಾ? ಹಾಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ, ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಸ್ನೇಹಿತರೆ. ಯಾರ್ಯಾರು ಜಾಯ್ನ್ ಆಗ್ಬೇಕು ಅಂತ ಇದ್ರೆ ಜೂನಿಯರ್ ಇಂಜಿನಿಯರ್ ಸಿವಿಲ್ ಮತ್ತೆ ಎಲೆಕ್ಟ್ರಿಕಲ್ ಕರೆದಿದ್ದಾರೆ ಅಂತ ಹೇಳಿ. ಓಕೆನಾ? ಅದ ನಂತರ ನೀವು ಏನು ಇದು ಫುಲ್ ಡೀಟೇಲ್ ಆಗಿ ಒಂದು ಡೀಟೇಲ್ ನೋಟಿಫಿಕೇಶನ್ ನೋಡೋಣ ಅಂತ ಹೇಳಿದ್ರೆ, RBI ಅವರು ಕೊಟ್ಟಿರುವಂತಹ ನೋಟಿಫಿಕೇಶನ್ ಚೆಕ್ ಮಾಡೋಣ ಸ್ನೇಹಿತರೆ. ಓಕೆನಾ? ಸೊ ಇದು RBI ಕೊಟ್ಟಿರುವಂತಹ ನೋಟಿಫಿಕೇಶನ್ ನೋಡಿ, ಜೂನಿಯರ್ ಇಂಜಿನಿಯರ್ ಸಿವಿಲ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಕರೆದಿರೋದು. ಓಕೆನಾ? ನೋಡಿ, ಮೋಡ್ ಆಫ್ ದ ಅಪ್ಲಿಕೇಶನ್ಸ್ ಆನ್ಲೈನ್ ಅಲ್ಲಿ ಇದೆ. ಆನ್ಲೈನ್ ಅಪ್ಲಿಕೇಶನ್ ಅಲ್ಲಿ ಅಪ್ಲೈ ಮಾಡಬೇಕು. ಕ್ಯಾಂಡಿಡೇಟ್ಸ್ ಮೇ ಚೆಕ್ ದ ಲಿಂಕ್ ಬಿಲೋ ಫಾರ್ ಫಿಲ್ಲಿಂಗ್ ದ ಆನ್ಲೈನ್ ಅಪ್ಲಿಕೇಶನ್. ಈ ಒಂದು ಲಿಂಕ್ ನೀವು ಕ್ಲಿಕ್ ಮಾಡ್ಕೊಂಡು ಅಪ್ಲೈ ಮಾಡಬೇಕು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಇದನ್ನ ನಾನು ಇಲ್ಲೇ ಕೊಟ್ಟಿದ್ದೀನಿ ಸ್ನೇಹಿತರೆ, ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಓಕೆನಾ? ಜನವರಿ 20 ಲಾಸ್ಟ್ ಡೇಟ್ ಇರುತ್ತೆ. ಆಮೇಲೆ ನೀವು ಏನಾದ್ರು ಆ ಎಕ್ಸಾಮ್ ಅಲ್ಲಿ ಫೋನ್ ಯೂಸ್ ಮಾಡೋದು ಅಥವಾ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಯೂಸ್ ಮಾಡ್ತಾ ಇದ್ರೆ ಅದು ಬ್ಯಾನ್ ಆಗಿದೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಸ್ನೇಹಿತರೆ. ಓಕೆನಾ? ನೋಡಿ, ಫುಲ್ ವೇಕೆನ್ಸಿ ಎಲ್ಲೆಲ್ಲಿ ಏನೇನು ಅಂತ ಹೇಳ್ಬಿಟ್ಟು ಫುಲ್ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಝೋನ್ ಅಲ್ಲೂ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಸೆಂಟ್ರಲ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ, ಸಿವಿಲ್ಗೆ ಮತ್ತೆ ಎಲೆಕ್ಟ್ರಿಕಲ್ಗೆ. ಓಕೆನಾ? ಹಾಗೆ SC ಗೆ ಎಷ್ಟು, ST ಗೆ ಎಷ್ಟು, OBC ಗೆ ಎಷ್ಟು, ಜನರಲ್ಗೆ ಎಷ್ಟು, ಈ ರೀತಿ ಕೊಟ್ಟಿದ್ದಾರೆ. ನೋಡಿ, ಜೂನಿಯರ್ ಇಂಜಿನಿಯರ್ ಸಿವಿಲ್ಗೆ ಒಂದು ಬಂದು SC ಗೆ, ಒಂದು ಬಂದು ST ಗೆ, OBC ಗೆ 1 ಮತ್ತೆ ಜನರಲ್ಗೆ 3 ಇದೆ. ಟೋಟಲ್ 7 ಇದೆ ಸ್ನೇಹಿತರೆ. ಓಕೆ? ಮತ್ತೆ PWD ಗೆ 1 ಇದೆ. ಮತ್ತೆ PWD ABC ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ABC ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ, ಇಲ್ಲಿ ಕೊಟ್ಟಿರ್ತಾರೆ ನೋಡಿ. A ಅಂದ್ರೆ ಬ್ಲೈಂಡ್ನೆಸ್ ಅಂಡ್ ಲೋ ವಿಷನ್, B ಅಂದ್ರೆ ಡೆಫ್ ಅಂಡ್ ಹಿಯರಿಂಗ್, C ಅಂದ್ರೆ ಲೋಕೋಮೋಟರಿ ಡಿಸಬಿಲಿಟಿ, D ಅಂದ್ರೆ ಇಂಟೆಲೆಕ್ಚುಯಲ್ ಡಿಸಬಿಲಿಟಿ, ಸ್ಪೀಕಿಂಗ್ ಡಿಸಬಿಲಿಟಿ, ಈ ರೀತಿ ಇರೋರು, ಮೆಂಟಲ್ ಇಲ್ನೆಸ್ ಈ ರೀತಿ ಇರೋರು. ಓಕೆನಾ? ಸೊ ಆದಷ್ಟು ಬೇಗ ಅಪ್ಲೈ ಮಾಡಬಹುದು ಸ್ನೇಹಿತರೆ. ಬ್ರಾಕೆಟ್ ಅಲ್ಲಿ ಇಂಡಿಕೇಟ್ ಆಗಿದ್ರೆ ಅವರೆಲ್ಲ ಎಕ್ಸ್ ಸರ್ವಿಸ್ ಮ್ಯಾನ್ ಈ ರೀತಿ ಇರೋರು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು ಅಂತ ಕೊಟ್ಟಿರೋದು. ಓಕೆನಾ? ನೋಡಿ, PWD ಕ್ಯಾಂಡಿಡೇಟ್ಸ್ ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು ಸ್ನೇಹಿತರೆ. ಜೂನಿಯರ್ ಸಿವಿಲ್ ಇಂಜಿನಿಯರಿಂಗ್ ಲೋ ವಿಷನ್, ಡೆಫ್ ಅಂಡ್ ಹಿಯರಿಂಗ್ ಈ ರೀತಿ ಇರೋರು ಅಪ್ಲೈ ಮಾಡಬೇಕಾಗಿರುತ್ತೆ. ಜೂನಿಯರ್ ಇಂಜಿನಿಯರ್ ಎಲೆಕ್ಟ್ರಿಕಲ್ಗೆ ಡೆಫ್ ಮತ್ತೆ ಹಿಯರಿಂಗ್ ಹಾರ್ಡ್, ಲೋ ವಿಷನ್ ಮತ್ತೆ ಬ್ಲೈಂಡ್ ಗೆ ಇಲ್ಲ ಸ್ನೇಹಿತರೆ. ಓಕೆನಾ? ಬ್ಲೈಂಡ್ ಇಲ್ಲ, ಲೋ ವಿಷನ್ ಗೆ ಸಿವಿಲ್ ಅಲ್ಲಿ ಕರೆದಿದ್ದಾರೆ ಸ್ನೇಹಿತರೆ. ಓಕೆನಾ? ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಸೊ ಹಾಗೆ ನೀವು ಸ್ಕ್ರೈಬ್ ನ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಸ್ಕ್ರೈಬ್ ನ ಕೂಡ ತಗೋಬಹುದು ಸ್ನೇಹಿತರೆ. ಹಾಗೆ ಜಾಬ್ ಡಿಸ್ಕ್ರಿಪ್ಷನ್, ಹ್ಯಾಂಡ್ಲಿಂಗ್ ಈ ರೀತಿ ಕೊಟ್ಟಿದ್ದಾರೆ. ಫುಲ್ ಡೇಟಾ ಆಗಿ ಚೆಕ್ ಮಾಡ್ಕೊಳ್ಳಿ. ಇನ್ನು ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂದ್ರೆ ಕಮೆಂಟ್ ಮಾಡಿ ಸ್ನೇಹಿತರೆ, ಕಮೆಂಟ್ ಅಲ್ಲಿ ಕೂಡ ತಿಳಿಸ್ಕೊಡ್ತೀನಿ. ಹಾಗೆ ನಮ್ಮ ವಾಟ್ಸ್ಆಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಇದೆ ಸ್ನೇಹಿತರೆ, ಇದಕ್ಕೂ ಕೂಡ ಜಾಯ್ನ್ ಆಗಿ ಲೇಟೆಸ್ಟ್ ಅಪ್ಡೇಟ್ಸ್ ಅಲ್ಲೂ ಕೂಡ ಬಿಡ್ತಾ ಇರ್ತೀವಿ. ಓಕೆನಾ? ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಧನ್ಯವಾದಗಳು.